ನಾನು ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಮಾತು ಕೇಳಿಸ್ಕೋಬೇಕಲ್ವಾ? ಅದಕ್ಕೆ ಬನ್ನಿ, ಅದಕ್ಕೆ ನಾವು ಹೊರಡೋಣ. ಅವ್ರು ಯಾಕೆ ನಾವ್ ಹೇಳಿದೆಲ್ಲ ಕೇಳಿಸ್ಕೋಬೇಕು? ಇಲ್ಲ ಪ್ರಣತಿ, ಅವ್ರು ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕೇಳಿಸ್ಕೋಬೇಕು. ಅದೇ ಮನುಷ್ಯತ್ವ. Hey you! Just take her away. I don't want to see her bloody face. ಸರ್, ಬ್ಲಡಿ ಅಂತೆಲ್ಲ ಮಾತಾಡಬೇಡಿ. Just get lost, get lost, get lost. Sujit, why are you screaming? Sir, let me explain you, sir. This lady walks into my office and she's telling me what to do and what not to do, and also she's telling my script has gone wrong. It's okay, Sujit, but you should not scream like this. Rubina, who is she? Sir, she's Geeta. She's Lucky's manager. See, if you have any problem with the script, either you have to accept it or you have to reject it. You should not suggest anything. Exactly, sir. This is what irritating me. This lady tells that my script is very good and also she wants the changes. Who is she to tell the change the script? This is my script. Hello, ನಿಮ್ಮ ಬಾಸ್ ಲಕ್ಕಿ ಕಬಡ್ಡಿ ಆಡ್ಬೇಕಾದ್ರೆ ಹೀಗೆ ಆಡಿ ಹಾಗೆ ಆಡಿ ಇವ್ರನ್ನ ಔಟ್ ಮಾಡಿ ಅವ್ರನ್ನ ಟಚ್ ಮಾಡ್ಬಿಟ್ಟು ಬನ್ನಿ, ಈ ತರ ನಾನೇನೋ ಸಜೆಷನ್ ಕೊಡ್ತೀನಾ? ಸಜೆಷನ್ ಕೊಟ್ರೆ ಅವ್ರು ತಗೋತಾರ? ವಿಲ್ ಹಿ ಟೇಕ್ ದಟ್? ಕಮ್ ಆನ್ ಟೆಲ್ ಮಿ. Everybody has their rights to do their work which they are expert in. I am expert in this work. You can't ask me to change the script if you don't like it. If you don't like it, then don't do it. Understand? ಸರ್, ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದಿದ್ರೆ ವಿಷಯ ಏನು ಅಂತ ನಾನು ಹೇಳ್ತಿದ್ದೆ. ಬೇಕಾದ್ರೆ ತಗೋಬೋದಿತ್ತು, ಇಲ್ಲ ಅಂದ್ರೆ ಬಿಡ್ಬೋದಿತ್ತು. ನಾವು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. Exactly, sir. This is what I'm telling. She's going on blabbering. She called herself as a manager and she don't know even to speak a good English. ಸರ್, ಐ ಡೋಂಟ್ ನೋ ಇಂಗ್ಲಿಷ್. ಐ ನೋ ವರ್ಕ್. Then mind your work. ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನನಗೆ ಮಾಡೋಕ್ ಬಿಡಿ. ನಾನು ಹೇಳಿದ ಕೆಲಸ ನೀವು ಮಾಡ್ತೀರಾ? ಹೇಳಿ, ನಿಮ್ಗೆ ಅನ್ಸಿದ್ದನ್ನ ನೀವು ಹೇಳ್ತೀರಾ. ತಗೊಳ್ಳೋದು ಬಿಡೋದು ನನಗೆ ಬಿಟ್ಟಿದ್ದು. ಹೇಳಲೇಬೇಡಿ ಅಂತ ನಾನೇನು ಹೇಳಿಲ್ವಲ್ಲ. ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ರೆ ನನಗೆ ಅನ್ಸಿದ್ದನ್ನ ನಾನು ನಿಮ್ಗೆ ಹೇಳ್ತಿದ್ದೆ. ಬೇಕಾದ್ರೆ ತಗೋಬೋದಿತ್ತು, ಇಲ್ಲದೆ ಇದ್ರೆ ಬಿಡ್ಬೋದಿತ್ತು. ನಾನು ಹೇಳ್ತಾ ಇರೋದು ನಿಮ್ಗೆ. Sir, let me handle this. Okay. You have asked for 2 minutes. I will give you 5 minutes. ನೀವೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ದೀರಾ, ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಅದನ್ನು ನಾವೆಲ್ಲ ಕೇಳ್ತೀವಿ. ನಿಮ್ಮ ಪ್ರೆಸೆಂಟೇಷನ್ಗೆ ನಾವೆಲ್ಲ ಕನ್ವಿನ್ಸ್ ಆದರೆ ಆಗಿವ. ಬಟ್ ಒಂದು ವೇಳೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಿಮ್ಮ ಬಾಸ್ ಲಕ್ಕಿ ನಮ್ಮ ಆ್ಯಡ್ ಏಜೆನ್ಸಿಗೆ ಫಾರ್ ನೆಕ್ಸ್ಟ್ 2 years ವಿತೌಟ್ ರೆಮ್ಯುನರೇಷನ್ ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಮಾಡಬೇಕು. You okay with it? ಅದಕ್ಕೆ ಪ್ಲೀಸ್ ಅದಕ್ಕೆ ಒಪ್ಕೋಬೇಡಿ. ಇವಾಗ ಏನಾರು ಒಪ್ಕೊಂಡ್ರೆ ಇವ್ರ ಅಂಡರ್ ನಮ್ಮ ಅಣ್ಣ ಸ್ಲೇವ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ. ಏಕೆ ಏನೋ ಹೇಳ್ತೀನಿ ಅಂತಂದ್ರೆ ಕಾನ್ಫಿಡೆನ್ಸ್ ಇಲ್ವಾ? Come on, tell me. Ball is in your court. It's your call.
ನೀವು ನಮಗೆ ಕರಪ್ಷನ್ಸ್ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ ಬಾಸ್ ಲಕ್ಕಿಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ವಿಲ್ ಫೈಂಡ್ ಅನದರ್ ಮಾಡೆಲ್. ಸರ್ ನನ್ಗೆ ಓಕೆ ಇದೆ. Are you sure? 2 years of free work. Do you think he will agree? ಎಸ್ ಸರ್, ಅವ್ರು ಒಪ್ಕೋತಾರೆ. ನನಗೂ ಇದಕ್ಕೆ ಒಪ್ಪಿಗೆ ಇದೆ. Okay, everybody in the presentation hall. In 30 seconds. ಪಿಂಕಿಯಲ್ಲಿ ಇಲ್ಲಿ ಪಿಂಕಿ ಯಾಕೋ ಬಾವಿಲ್ ಬಿದ್ದಿರೋ ಕಪ್ಪೆ ತರ ಆಡ್ತಿದ್ಯಾ? ಎಲ್ಲೋದವಳು? ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಸಿಗಬೇಕಿತ್ತು ನನ್ನ ಕೈಗೆ. ಎಲ್ಲಿಗೆ ಹೋಗಿದ್ದಾಳೆ ಗೊತ್ತಿಲ್ಲಪ್ಪ, ಎಲ್ಲೋ ಶಾಪಿಂಗಿಗೆ ಹೋಗಿರ್ಬೇಕು. ಮಾಡ್ಲಿ ಇವತ್ತು ಚೆನ್ನಾಗಿ ಶಾಪಿಂಗ್ ಮಾಡ್ಲಿ. ಮನೆಗೆ ಬಂದ್ಮೇಲೆ ಇದೆ ಅವಳಿಗೆ. ಯಾಕೋ ಜ್ವರ ಕಡಿಮೆ ಆಗಿಲ್ವಾ? ನನಗೆ ಜ್ವರ ಬಿಟ್ಟಿದೆ, ಅವಳಿಗೆ ಜ್ವರ ಬರೆಸ್ತೀನಿ ಇವತ್ತು. ಏನಾಯ್ತು? ಇರಪ್ಪ, ಅವಳು ಮನೆಗೆ ಬರಲಿ ಹೇಳ್ತೀನಿ. ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ನ ಸಿಟ್ಟೆಲ್ಲ ಕಡಿಮೆ ಆಗ್ಬಿಡುತ್ತೆ. ಯಾಕೋ ಉರಿ ಅಂತಿದ್ಯಾ? ಏನಾಯ್ತು ಹೇಳು. ಇನ್ಮೇಲೆ ಹೀಗೆ ಇರ್ತೀನಿ. ನಾನು ಒಳ್ಳೆಯನಾಗಿದ್ರೆ ಏನು ಸರಿಯಾಗಿರಲ್ಲ, ಹೀಗೆ ಇರಬೇಕು. ನಾವು ಒಳ್ಳೆಯವರಾಗಿದ್ರೆ ಅದನ್ನೇ ಸದರ ತಗೋತಾರೆ. ನಿಮ್ಮ ಮನೇಲಿ ಒಂದಲ್ಲ ಒಂದು ಏನೋ ನಡೀತಾನೆ ಇರುತ್ತೆ. ನಾವು ಬಹಳ ಹುಷಾರಾಗಿರ್ಬೇಕು ಇವಾಗ. ಇಂಥವಳು ಮನೇಲಿದ್ರೆ ಮನೆ ಇನ್ನೇನಾಗುತ್ತೆ, ಮನೆ ಹಾಳಾಗೆ ಹೋಗೋದು. ಈಗ ಏನಾಯ್ತು ಹೇಳು. ನಾನು ಹೇಳಲ್ಲ, ಅವಳು ಮನೆಗೆ ಬರಲಿ. ನಿನ್ನ ಹತ್ರ ಮಾತಾಡೋಕ್ಕಿಂತ ಸುಮ್ಮನೆ ಇರೋದು ವಾಸಿ. Come on, speak up. We don't have whole day. I've given you 5 minutes. Already 1 minute is over. Come on, speak up. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಕನ್ನಡದಲ್ಲೇ ಮಾತಾಡೋದಕ್ಕೆ ನಂಗೆ ಕಂಫರ್ಟಬಲ್. ಅದಕ್ಕೆ ನಾನು ಓದಿರೋ ಸ್ಕ್ರಿಪ್ಟ್ನಲ್ಲಿ ಲಕ್ಕಿ ಮನೆಗೆ ಫ್ರೆಂಡ್ಸ್ ಬಂದು ಪಾರ್ಟಿ ಮಾಡ್ತಾರೆ ಅಂತಿತ್ತು. ಆದ್ರೆ ಇಲ್ಲಿ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಫ್ಯಾಮಿಲಿ ಅಂದ ತಕ್ಷಣ ಎಲ್ರಿಗೂ ಒಂದು ಕನೆಕ್ಷನ್ ಇರುತ್ತೆ. ಫ್ಯಾಮಿಲಿ ಅಂದ್ರೆ ಒಂದು ಸೆಂಟಿಮೆಂಟ್, ಒಂದು ಇಮೋಷನ್. ಈ ಫ್ಯಾಮಿಲಿನಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಮತ್ತೊಬ್ಬ ಮೊಮ್ಮಗ. ಈ ಮೊಮ್ಮಗನ ಪಾತ್ರನ ನಮ್ಮ ಬಾಸ್ ಲಕ್ಕಿ ಅವ್ರು ಪ್ಲೇ ಮಾಡ್ತಾರೆ. ಈಗ ತಾತಂದು 90ನೇ ವರ್ಷದ ಬರ್ಡೇ ಅಂತ ಅನ್ಕೊಳ್ಳೋಣ. ಎಲ್ಲರೂ ತುಂಬಾ ಖುಷಿಯಿಂದ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ತಾತಂಗ್ ವಿಶ್ ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಹೊರಗಿಂದ ಊಟ ಆರ್ಡರ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲ ಲಿಸ್ಟ್ ಹೇಳ್ತಾ ಇದ್ದಾರೆ. ತಾತ ಅವ್ರಿಗೆ ಏನ್ ಬೇಕು ಅಂತ ಹೇಳಕ್ ಹೊರಟಾಗ ಅಜ್ಜಿ ಅವ್ರನ್ನ ತಡೆದ್ ಬಿಡ್ತಾರೆ. ತಾತಂಗ್ ಕೋಪ ಬಂದು ಒಂದ್ ಮೂಲೆಗೆ ಹೋಗಿ ಕೂತ್ ಬಿಡ್ತಾರೆ. ಈ ಹೊಸದಾಗಿ ಲಾಂಚ್ ಆಗ್ತಿರೋ ಆಪ್ ಏನಿದೆ ಅದರಲ್ಲಿ ಮೊಮ್ಮಗ ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲವನ್ನು ಆರ್ಡರ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಕಳಿಯತ್ತೆ. ಆರ್ಡರ್ ಮಾಡಿರೋ ಎಲ್ಲ ಐಟಮ್ಸು ಮನೆಗೆ ಬಂದು ತಲುಪುತ್ತೆ. ಆದ್ರೆ ಈ ಮೊಮ್ಮಗ ತಾತ ಕೋಪ ಮಾಡ್ಕೊಂಡಿರೋದನ್ನ ನೋಡಿ ತಾತನ ಪಕ್ಕ ಹೋಗಿ ಕೂತ್ಕೋತಾನೆ. ಎಲ್ರು ಯಾರ್ಯಾರಿಗೆ ಏನೇನ್ ಬೇಕು ಆರ್ಡರ್ ಮಾಡಿದ್ರು, ನನಗ್ ಮಾತ್ರ ಏನು ಹೇಳೋದಕ್ಕೆ ಬಿಟ್ಟಿಲ್ಲ ಅಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಾರೆ. ಆಗ ಈ ಮೊಮ್ಮಗ ಬೆನ್ ಹಿಂದೆಯಿಂದ ಒಂದ್ ಶಾಂಪೇನ್ ಬಾಟಲ್ ತೆಗೆದು ತಾತನ್ ಮುಂದೆ ಹಿಡಿತಾನೆ. ತಾತಂಗೆ ಖುಷಿನೋ ಖುಷಿ. ಇದನ್ನೆಲ್ಲಿಂದ ತಂದೆಯೋ ಅಂತ ಮೊಮ್ಮಗನ್ನ ಕೇಳಿದಾಗ ಅವನು ಫೋನ್ ನ ತೆಗೆದು ಆಲ್ ಇನ್ ಒನ್ ಆಪ್ ನ ತೋರಿಸ್ತಾನೆ.
ಆಗ ಆಪ್ ಇಂಟ್ರೊಡಕ್ಷನ್ ಹೋಗುತ್ತೆ, ಏನೇನ್ ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ. ತಾತ ಮೊಮ್ಮಗನ್ನ ಹತ್ರ ಕರೀತಾರೆ, ಖುಷಿಯಿಂದ ಅವ್ರನ್ನ ತಪ್ಕೊಂಡು ಕೆನೆಗೊಂದು ಮುತ್ತು ಕೊಡ್ತಾರೆ. ಆಗ ಒಂದು ವಾಯ್ಸ್ ಬರುತ್ತೆ, ಮನ್ಸಲ್ಲಿರೋದನ್ನ ಹೇಳ್ಬೇಕಾಗಿಲ್ಲ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮನಸ್ಸು ಬೇಕು, ಆಲ್ ಇನ್ ಒನ್ ಮನಸ್ಸುಗಳನ್ನ ಬೆಸೆಯುತ್ತೆ ಅಂತ. ಏನ್ ಜಲ್ಜಾ ಅವ್ರೆ, ಬಹಳ ಅಪರೂಪ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮಹಾಬಲಣ್ಣ, ನೀವ್ ಚೆನ್ನಾಗಿದ್ದೀರಾ? ಏನೋ ಹೀಗೆ ಓಡಾಡ್ಕೊಂಡಿದ್ದೀನಿ ನೋಡಿ. ಎಲ್ಲಿ ಸುಮತಿ ಪಿಂಕಿ ಯಾರು ಕಾಣಿಸ್ತಾ ಇಲ್ಲ? ಒಳಗಡೆ ಇದ್ದಾರಾ? ಪಿಂಕಿ ಮಾರ್ಕೆಟಿಗೆ ಹೋಗಿದ್ದಾಳೆ, ಸುಮತಿ ಮಗುನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಏನ್ ಸಡನ್ ಆಗಿ ಬಂದ್ಬಿಟ್ಟಿದ್ರ? ಸಡನ್ ಆಗಿ ಏನಿಲ್ಲ, ಅಳಿಯಂದ್ರೇನೋ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಏನದತ್ತ ಫೋನ್ ಮಾಡಿದ್ಯಾ? ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬರಕ್ ಹೇಳ್ದೆ. ಹೇಳಪ್ಪ, ಏನ್ ವಿಷಯ? ದತ್ತ ಫೋನ್ ಮಾಡ್ದ ಕಣೆ, ಅದಕ್ಕೆ ಬಂದೆ. ಹೌದಾ ದತ್ತವ್ರೆ, ಅಮ್ಮನ್ ಯಾಕೆ ಕರ್ಸಿದೀರಾ? ಗಿಫ್ಟ್ ಕೊಡೋದಿಕ್ಕ ಏನಾದ್ರು? ಇಲ್ಲ ನನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಕರ್ಸಿದ್ರ? ಏನದತ್ತ ಫೋನ್ ಮಾಡಿ ಕರ್ಸ್ಬಿಟ್ಟು ಏನು ಮಾತಾಡದೆ ನಿಂತ್ಕೊಂಡಿದ್ಯಲ್ಲ? ನಾನ್ ನಿಮ್ ಮಗಳನ್ ಮದುವೆ ಆಗಿರೋದು ನಿಮ್ಗೆ ಇಷ್ಟನೋ ಇಲ್ವೋ? ಯಾಕಪ್ಪ ದತ್ತ ಹಾಕಿ ಕೇಳ್ತಿದ್ದೀರಾ? ಹೇಳಿ, ನಾನ್ ಪಿಂಕಿನ್ ಮದುವೆ ಆಗಿರೋದು ನಿಮ್ಗೆ ಇಷ್ಟನೋ ಇಲ್ವೋ? ಅಯ್ಯೋ, ಇಷ್ಟಾನೇ. ಇಷ್ಟ ಇಲ್ದಿದ್ರೆ ನನ್ ಮಗಳನ್ನ ನಿಮ್ಗೆ ಮದ್ವೆ ಮಾಡ್ಕೊಡ್ತಾ ಇದ್ನಾ? ನಿಮ್ ಮನ್ಸಲ್ಲಿ ಏನಾರು ಇದ್ಯಾ ನನ್ಕಿಂತ ಒಳ್ಳೆ ಗಂಡ ಪಿಕ್ಕಿಗೆ ಸಿಗ್ತಾ ಇದ್ದ ಅಂತ? ಹಾಗೇನಿಲ್ಲಪ್ಪ. ಯಾಕ್ರಿ ಏನೇನೋ ಮಾತಾಡಬೇಡ, ಸುಮ್ಮನೆ ನಿಂತ್ಕೋ. ನೀವ್ ಹೇಳಿ, ನಾನ್ ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಚೆನ್ನಾಗಿ ನೋಡ್ಕೊತಾ ಇದೀರಲ್ಲ. ಅವಳೇನಾರು ನಿಮ್ಗೆ ಬಂದು ಹೇಳಿದ್ಲ ನಾನು ಹಿಂಸೆ ಕೊಡ್ತಾ ಇದ್ದೀನಿ ಅಂತ? ದತ್ತವ್ರೆ, ನಾನ್ ಯಾಕೆ ಹಾಗೆ ಹೇಳಿ? ನೀನ್ ಸುಮ್ಮನೆ ನಿಂತ್ಕೋ. ಹೇಳಿ, ಅವಳೇನಾರು ಕಂಪ್ಲೇಂಟ್ ಮಾಡಿದ್ಲಾ? ಅಯ್ಯೋ, ಅವಳು ಯಾವತ್ತೂ ಆತರ ಎಲ್ಲ ಕಂಪ್ಲೇಂಟ್ ಮಾಡಿಲ್ಲ ದತ್ತ. ಅವಳಿಗೆ ನಿಮ್ ಮೇಲೆ ತುಂಬಾ ಗೌರವ ಇದೆ ಗೊತ್ತಾ? ಕತೆಗಳೆಲ್ಲ ಬೇಡ. ನಾನು ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದೀನೋ ಇಲ್ವೋ? ಅಯ್ಯೋ, ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ನಾನ್ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನಾ? ನಾನ್ ಯಾವ್ದಾದ್ರು ಒಂದ್ ಮಾತು ಹೇಳಿದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ತಾನೆ? ಇರುತ್ತೆ. ಇವಾಗ ಹೇಳ್ತಾ ಇದೀನಿ ಕೇಳಿ, ನಿಮ್ ಮಗಳು ನನ್ ಜೊತೆ ಇರೋದ್ ಬೇಡ, ನಿಮ್ ಮನೆ ಕರ್ಕೊಂಡೋಗಿ. ಯಾಕೆ ಲೂಸ್ ತರ ಮಾತಾಡ್ತಿದ್ದೀರಾ? ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೋ, ಮಾತಾಡಬೇಡ. ಯಾಕಪ್ಪ ದತ್ತ ಏನೇನೋ ಹೇಳ್ತಿದ್ಯಾ? ಏನಾಯ್ತು? ನಾನೊಂದ್ ಮಾತು ಹೇಳಿದ್ರೆ ಅದ್ರಲ್ಲಿ ಅರ್ಥ ಇರುತ್ತೆ ಅಂತ ನೀವು ಒಪ್ಕೊಂಡ್ರಿ ಅಲ್ವಾ ಅತ್ತೆ? ಯಾಕಾಗತ್ತಾ? ಏನೇನೋ ಮಾತಾಡ್ತಾ ಇದೆಯಲ್ಲ? ನನ್ಗೆ ಅವಳ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅತ್ತೆ. ನೀವು ಅವಳನ್ನ ಕರ್ಕೊಂಡು ಓಡ್ಬೋದು. ವೆಲ್, ನೀವು ಹೇಳಿರೋ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ. ರಿಯಲಿ ಇಟ್ಸ್ ಗುಡ್. ಮಿಸ್ಟರ್ ಸುಜಿತ್, ಹಾಗಂತ ನೀವು ಹೇಳ್ತಾ ಇರೋ ಕಾನ್ಸೆಪ್ಟು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೊಬೈಲ್ ಆಪ್ನ ಹೆಚ್ಚು ಯೂತ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಕಾನ್ಸೆಪ್ಟು ಯೂತ್ಫುಲ್ ಆಗಿದೆ. ಆದರೆ ಮೇಡಮ್ ಹೇಳ್ತಾ ಇರೋ ಕಾನ್ಸೆಪ್ಟ್ನಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಎಮೋಷನ್ಸ್ ಇದೆ. ಹಾಗಾಗಿ ಯಾವುದನ್ನ ಫೈನಲ್ ಮಾಡಬೇಕು ಅನ್ನೋದನ್ನ ಲೆಫ್ಟ್ ಟು ಯು. ಯು ಟೇಕ್ ದ ಡಿಸಿಷನ್. ಸರ್, ನಿಮ್ಗೊಂದು ಮಾತು ಹೇಳ್ಬೋದಾ? ನಿಮ್ ಈಗೋ ಹರ್ಟ್ ಮಾಡಬೇಕು ಅಂತಾಗ್ಲಿ, ನಿಮ್ ಕೆಲ್ಸದಲ್ಲಿ ನಾನು ಮೂಗ್ ತೋರಿಸ್ಬೇಕು ಅಂತಾಗ್ಲಿ ನಾನು ಇದನ್ನೆಲ್ಲ ಹೇಳಿಲ್ಲ. ಇಷ್ಟನ್ನೆಲ್ಲ ನಾನು ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ದೆ ಅಷ್ಟೆ. ಹಾಗಂತ ನಾನು ಹೇಳಿದ್ದನ್ನ ನೀವು ಮಾಡಲೇಬೇಕು ಅನ್ನೋ ಹಠನೂ ನನಗಿಲ್ಲ. ನಿಮ್ಗಿರೋ ಎಕ್ಸ್ಪೀರಿಯನ್ಸು, ನಾಲೆಜ್ ಮುಂದೆ ನಾನು ಏನಂದ್ರೆ ಏನೂ ಅಲ್ಲ, ತೀರಾ ಸಾಮಾನ್ಯಳು. ನಾಳೆ ದಿವಸ ನಿಮ್ಮ ಆ್ಯಡು ಟಿವಿನಲ್ಲಿ ಬಂದಾಗ ಅದನ್ನ ನೋಡೋರಲ್ಲಿ ನಾನು ಒಬ್ಳಾಗಿರ್ತೀನಿ. ಅವಾಗ ಅನ್ಸುತ್ತೆ
ಇದು ಹೀಗಿರ್ಬೋದಿತ್ತಲ್ಲ ಅಂತ. ಅವಾಗ ಹೇಳೋದನ್ನ ಇವಾಗ್ಲೇ ಹೇಳ್ತಿದ್ದೀನಿ ಅಷ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಆದ್ರೂ ನನಗ್ ಮಾತಾಡೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ರಿ ಅಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನಾನೇನೋ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಹೇಳಿದೀನಿ ಅನ್ನೋ ಭ್ರಮೆನೂ ನನ್ಗಿಲ್ಲ. ತಪ್ಪಿದ್ರೆ ಖಂಡಿತವಾಗ್ಲೂ ಒಪ್ಕೋತೀನಿ, ಅದನ್ನ ತಿದ್ಕೋತೀನಿ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ನೇ ನೀವ್ ಮಾಡ್ಬೋದು. ನಮ್ ಬಾಸ್ ಕೂಡ ಅಷ್ಟೇ. ನೀವ್ ಅನ್ಕೊಂಡಿದ್ದನ್ನ ಮಾಡೋದಕ್ಕೆ ಅವ್ರು ಯಾವ ತಕರಾರಿಲ್ದೆ ಒಪ್ಕೋತಾರೆ. Well, I like that confidence in you. 2 ವರ್ಷ ನಿಮ್ಮ ಬಾಸ್ ಲಕ್ಕಿ ನಮ್ಮ ಅಡ್ವರ್ಟೈಸ್ಮೆಂಟ್ ಕಂಪ್ನಿಗೆ ರೆಮ್ಯುನರೇಷನ್ ಇಲ್ದಲೇ ವರ್ಕ್ ಮಾಡ್ತೀನಿ ಅಂದಾಗ ನೀವು ಒಪ್ಕೊಂಡ್ರಲ್ಲ, ಐ ಲೈಕ್ ದಟ್ ದ ಮೋಸ್ಟ್. ನೀವು ಲಕ್ಕಿ ಅವರ ಮ್ಯಾನೇಜರ್ ಏನೋ ರಿಯಲಿ ಇಟ್ಸ್ ಡೌಟ್. ಯಾಕೆ ಅಂದ್ರೆ ಯಾರೇ ಆಗ್ಲಿ ಒಬ್ಬ ಮ್ಯಾನೇಜರ್ನ ಇಷ್ಟೊಂದು ಬಿಲೀವ್ ಮಾಡ್ತಾರೆ ಅಂದ್ರೆ ಇಟ್ಸ್ ರಿಯಲಿ ಅನ್ಎಕ್ಸ್ಪೆಕ್ಟಬಲ್. ನೀವು ಅವ್ರ ಪರ್ಸನಾಲಿಟಿ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ, ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ. ಇದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಒಬಿಡಿಯಂಟ್ ಇದ್ದೀರಾ ಅಂತ. ಅಂಡ್ ಯೋರ್ ಕಾನ್ಸೆಪ್ಟ್ ಇಸ್ ವೆರಿ ಬ್ರಿಲಿಯಂಟ್. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ನಾವೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಾದ್ರೆ ಇದನ್ನ ಯಾರು ಜಾಸ್ತಿ ಬಳಸ್ತಾರೆ, ಯಾರನ್ನ ನಾವು ರೀಚ್ ಮಾಡಬೇಕು, ಈ ತರ ಎಲ್ಲ ಪಾಯಿಂಟ್ಸ್ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಬಟ್ ಆಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೀವು ನಿಮ್ಮ ಪರ್ಸ್ಪೆಕ್ಟಿವ್ ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದೀರಾ. ಇಟ್ಸ್ ವೆರಿ ಇಂಪ್ರೆಸಿವ್. ಥ್ಯಾಂಕ್ ಯು. ರಿಯಲಿ ಐ ಮೀನ್ ಇಟ್. ಥ್ಯಾಂಕ್ ಯು ವೆರಿ ಮಚ್. Sir. Yes, Sujit, tell me. I'm going ahead with this concert, Geeta's concert. Yeah, superb. You are well and wish. Rubina? Yes, sir. ನಾಳೆ ಮಾರ್ನಿಂಗು ಲಕ್ಕಿ ಅವರ ಕಾಂಟ್ರಾಕ್ಟ್ ಸಿಗ್ನೇಚರ್ ಆಗಬೇಕು. ಪರ್ಸನಲಿ ಗೋ ದೇರ್ ಅಂಡ್ ಟೇಕ್ ಸಿಗ್ನೇಚರ್ ಆಫ್ ಯು. Definitely, sir. I'll do the needful. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ನಾನೇನ್ ಮಾಡ್ಲಿ? ಕ್ಯಾಬ್ ಬುಕ್ ಮಾಡ್ಲಾ, ಆಟೋ ಬುಕ್ ಮಾಡ್ಲಾ? ಏನೇ ಹಾಗೆ ನೋಡ್ತಿದ್ಯಾ? ನಿಮ್ಮಲ್ಲಿ ಏನೋ ಒಂದ್ ಮ್ಯಾಜಿಕ್ ಇದೆ ಅದಕ್ಕೆ. ಹೇ, ನನ್ನ ಹತ್ರ ಏನೇ ಮ್ಯಾಜಿಕ್ ಇರುತ್ತೆ? ಅದಕ್ಕೆ ನೀವೊಂಥರ ಮ್ಯಾಗ್ನೆಟ್ ಗೊತ್ತಾ, ಎಲ್ರೂ ಅಟ್ರಾಕ್ಟ್ ಮಾಡ್ತೀರಾ. ನನ್ ತಪ್ಪರ್ಥದಲ್ಲಿ ಹೇಳ್ತೀರಾ, ಎಲ್ರೂ ಹೇಗೋ ಒಂದ್ ಮಾತಾಡಿ ಕನ್ವಿನ್ಸ್ ಮಾಡ್ಬಿಡ್ತೀರಾ ಅಲ್ವಾ ನೀವು? ಹಾಗೆಲ್ಲ ಇದ್ದಿದ್ರೆ ಎಲ್ಲಾ ಕೆಲ್ಸಾನು ನಾನ್ ಸುಲಭ ಮಾಡ್ಕೊಂಡ್ ಮುಗಿಸ್ಕೊಂಡ್ ಬರ್ತಿದ್ದೆ. ಈಗ ಯಾಕೆ ಇರ್ತಿದ್ದೆ? ನಿಮ್ಗೇನಾಗಿದೆ ಅದಕ್ಕೆ? ನಿಮ್ ವೀಕ್ನೆಸ್ ಒಂದು ದೊಡ್ಡ ಸ್ಟ್ರೆಂತ್ ಮಾಡ್ಕೊಂಡಿದ್ದೀರಾ. ಏನೇ ಹಾಗಂದ್ರೆ ಮತ್ತಿನ್ನೇನ್ ಅದಕ್ಕೆ? ಯಾರಾದ್ರೂ ಒಂದ್ ಚೂರ್ ದಪ್ಪ ಆದ್ರೆ ಅಯ್ಯೋ ನನ್ ದಪ್ಪ ಆಗಿದ್ದೀನಿ, ನೋಡಕ್ ಚೆನ್ನಾಗಿಲ್ಲ ಅಂತೆಲ್ಲ ಅಸಹ್ಯ ಪಟ್ಕೋತಾರೆ. ಆದ್ರೆ ನೀವ್ ನೋಡಿ ಅದನ್ನೇ ಸ್ಟ್ರೆಂತ್ ಆಗಿ ಇಟ್ಕೊಂಡು ಎಷ್ಟು ಕಾನ್ಫಿಡೆಂಟ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಅವೆಲ್ಲ ಲೆಕ್ಕಾಚಾರ ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ ಕಣೆ. ನನ್ ಮನ್ಸಿಗೆ ಅನ್ಸಿದ್ದನ್ನ ಮಾಡ್ತಾ ಇರ್ತೀನಿ. ಒಳ್ಳೇದನ್ಸಿದ್ರೆ ಒಳ್ಳೇದಂತೀನಿ, ಕೆಟ್ಟದನ್ಸಿದ್ರೆ ಕೆಟ್ಟದಂತೀನಿ. ಒಟ್ನಲ್ಲಿ ಖುಷಿಯಾಗಿರ್ತೀನಿ ಅಷ್ಟೇ. ಮನ್ಸಲ್ಲಿ ಏನೂ ಇಟ್ಕೊಳಲ್ಲ. ಒಳ್ಳೆ ಆಟಿಟ್ಯೂಡ್ ಅದಕ್ಕೆ ನಿಮ್ದು. ನಾವ್ ಎಷ್ಟ್ ದಿನ ಇರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಕಣೆ. ಎಷ್ಟ್ ಜನರ ಹತ್ರ ವೈರತ್ವ ಬೆಳೆಸ್ಕೊಳಕ್ಕಾಗತ್ತೆ? ಒಟ್ನಲ್ಲಿ ಯಾರ ಮನ್ಸ್ಗೂ ಬೇಜಾರ್ ಮಾಡ್ದೆ ಅನ್ಸಿರೋದನ್ನು ಹೇಳಿ ಅನ್ನಲ್ಲೇ ಮರ್ತ್ ಬಿಡ್ಬೇಕು. ಈಗ ನೋಡು, ಈ ಆಡ್ ಕಾನ್ಸೆಪ್ಟ್ ನಂಗೆ ಇಷ್ಟ ಆಗಿಲ್ಲ, ದಯವಿಟ್ಟು ಚೇಂಜ್ ಮಾಡಿ ಅಂತ ಹೇಳ್ದೆ. ಅವ್ರಂತೂ ನನ್ ಮಾತಿನ ಕಿವಿಗೆ ಹಾಕೊಳಕ್ ರೆಡಿ ಇರ್ಲಿಲ್ಲ, ನಂಗೆ ಮಾತಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಕೊನೆಗೇನಾಯ್ತು? ಅವರೇ ನನ್ ಮಾತು ಕೇಳಿ ನಿಮ್ ಐಡಿಯಾ ಚೆನ್ನಾಗಿದೆ ಅಂತ ಒಪ್ಕೊಂಡಿಲ್ವಾ? ಹಾಗಂತ ಯಾವಾಗ್ಲೂ ಎಲ್ಲಾ ಕಡೆ ನನ್ ಮಾತೆ ನಡೆಯತ್ತೆ ಅಂತೇನಿಲ್ಲ. ಒಟ್ನಲ್ಲಿ ಒಳ್ಳೇದ್ ನಡೆಯತ್ತೆ. ನೀವೀಗ ಕ್ಲಿಯರ್ ಮಾಡಿದ್ರಲ್ಲ, ಅದೇ ಅವ್ರಿಗೆ ಇಷ್ಟ ಆಗಿದ್ದು. ಇದ್ರಿಂದಾನೇ ನೀವ್ ಗೆದ್ದಿದ್ದು. ಗೆಲ್ಲೋದು ಸೋಲೋದು ವಿಷಯ ಅಲ್ಲ ಕಣೆ. ಒಟ್ನಲ್ಲಿ ಎಲ್ರ ಜೊತೆ ಹೊಂದ್ಕೊಂಡು ಖುಷಿಯಾಗಿರ್ಬೇಕು.